ಅದನ್ನು ನಾವು ಮಾತಾಡ್ತಾ ಇದ್ದೇವೆ. ಈಗ ಬುದ್ಧರು ಇಷ್ಟೇ ಅಲ್ಲದೇ ಇಡೀ ದಕ್ಷಿಣ ಏಷ್ಯಾದಂಥ ಕಾಲ್ನಡಿಗೆಯಲ್ಲಿ ಪರ್ಯಟನೆಯನ್ನು ಮಾಡಿದ್ದಾರೆ. ಬುದ್ಧರು ಜ್ಞಾನೋದಯವಾದ ನಂತರದ ಐತಿಹ್ಯವನ್ನು ನಾವೀಗ ಮಾತಾಡ್ತಾ ಇದ್ದೇವೆ. ಆದರೆ ಅವರ ಹುಟ್ಟಿನ ಬಗ್ಗೆ ಈಗ ತಾವೆಲ್ಲರೂ ತಿಳಿದ ಹಾಗೆ, ಬೌದ್ಧಾನುಯಾಯಿಗಳು ತಿಳಿದ ಹಾಗೆ, ಲುಂಬಿನಿಯಲ್ಲಿ ಶುದ್ಧೋಧನ ಮತ್ತು ಯಶೋಧರೆಯ ಮಗನಾಗಿ ತಥಾಗತ ಗೌತಮ ಬುದ್ಧರು ಕ್ರಿಸ್ತಪೂರ್ವ ಸರಿಸುಮಾರು 563 ಅಂಥೇಳಿ ನಾವು ಪರಿಭಾವಿಸ್ತೇವೆ, ಅವರ ಜನನ ಆಯಿತು ಅಂಥೇಳಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅವರು 85 ವರ್ಷಗಳ ಕಾಲ ಬದುಕಿದ್ರು ಅಂಥೇಳಿ ನಾವು ಅರ್ಥೈಸ್ಕೊಳ್ತೇವೆ. ಅವರ 28ನೇ ವಯಸ್ಸಿನಲ್ಲಿ ಅವರು ಯಶೋಧರೆಯನ್ನು ಮದುವೆಯಾಗಿ ಒಬ್ಬ ಮಗ ರಾಹುಲನಿಗೆ ಜನ್ಮವಿತ್ತು ಅನ್ನೋ ಇತಿಹಾಸವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೇವೆ. ಈ ಬುದ್ಧರು ಕಾಡಿಗೆ ಹೋದ್ರು, ವೃದ್ಧರನ್ನ ಕಂಡ್ರು, ಜಿಗುಪ್ಸೆಯನ್ನು ಮಾಡಿಕೊಂಡ್ರು, ಈ ಥರ ಏನೆಲ್ಲ ಇದೆಯಲ್ಲ ಅದೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಬುದ್ಧ ಹಂಡೀಸ್ ಧಮ್ಮದಲ್ಲಿ ಯಥಾವತ್ತಾಗಿ ಚಿತ್ರಿತವಾಗಿದೆ. ನಮಗೆ ಸಂಶೋಧನೆ ಮಾಡಿದಂಥ ವ್ಯಕ್ತಿಗಳಲ್ಲಿ ಹಲವು ಇದ್ದಿರಬಹುದು, ವಿದೇಶಿಗರು, ಈ ದೇಶದ ಪಂಡಿತ ಪಾಮರರು ಯಾರೇ ಇದ್ದಿರ್ಬೋದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಇತಿಹಾಸ ಅದು ಒಂದು ಅಥೆಂಟಿಕೇಟೆಡ್ ರಿಸರ್ಚ್ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಅದು ಎಲ್ಲ ಭಾಷೆಗಳಲ್ಲಿ ಇವತ್ತು ಲಭ್ಯ ಇದೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕಡೆಯ ದಿನಗಳಲ್ಲಿ ಬರೆದಂಥ ಅಪ್ರಕಟಿತ ಗ್ರಂಥವಾಗಿತ್ತು. ತದನಂತರದ 1 ವರ್ಷದಲ್ಲಿ ಈ ಸಾಹಿತ್ಯ ನಮಗೆ ಲಭ್ಯವಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಹೀಗಾಗಿ ಲುಂಬಿನಿಗೆ, ನೇಪಾಳಕ್ಕೆ ನಮ್ಮ ಬಾರ್ಡರ್ಲೇ ಇದೆ ಲುಂಬಿನಿ ಕೂಡ, ನಾವು ಒಂದು 20 ದಿನಗಳ ಹಿಂದೆ ಅಲ್ಲೆಲ್ಲ ಹೋಗಿ ಬಂದಂಥ ಇತಿಹಾಸ ಕೂಡ ಇದೆ. ಹಾಗಾಗಿ ಅವರು 6 ವರ್ಷಗಳ ಕಾಲ ಏನು ಅವರು ರಾಜ ಅಥವಾ ಅರಮನೆಯನ್ನು ಬಿಟ್ಟು ಧ್ಯಾನಕ್ಕಾಗಿ, ಸಿದ್ಧಿಗಾಗಿ ಹೋಗಿದ್ರು, ಅಲ್ಲಿ ಕಂಡುಕೊಟ್ಟಂಥ ಸತ್ಯಗಳು, ಆರ್ಯ ಸತ್ಯಗಳಂತಾದರೂ ಕರಿತೇವೆ ನಾವು ಅದನ್ನು, 4 ಆರ್ಯ ಸತ್ಯಗಳಂತಾದ್ರೂ ನಾವು ಕರಿತೇವೆ. ಏನಿದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಬಿಡುಗಡೆಯ ದಾರಿ, ನಮ್ಮ ವಿಮೋಚನೆ ಅಂತ ಕೂಡ ಅದನ್ನು ಕರ್ಕೊಳ್ತೇವೆ. ಯಾವ್ದರಿಂದ ಬಿಡುಗಡೆಯಾಗಬೇಕು ಅಂತ ಹೇಳಿದ್ರೆ ದುಃಖದಿಂದ ಬಿಡುಗಡೆಯಾಗಬೇಕು. ಅದಕ್ಕೆ ನಿವಾರಣಾ ಕ್ರಮಗಳನ್ನು ಕಂಡುಕೊಳ್ಬೇಕು, ಪರಿಹಾರೋಪಾಯಗಳನ್ನು ಕಂಡುಕೊಳ್ಬೇಕು. ಈ 4 ಆರ್ಯ ಸತ್ಯಗಳನ್ನು ತಥಾಗತರು ತನ್ನ ಮೊದಲ ಡಿಸ್ಕೋರ್ಸಲ್ಲಿ, ಎಲ್ಲಿ ಮೊದಲ ಡಿಸ್ಕೋರ್ಸ್ ಕೊಟ್ಟಂಥದ್ದು ಸಾರನಾಥದಲ್ಲಿ ಕೊಟ್ಟಂಥ ಮೊದಲ ಡಿಸ್ಕೋರ್ಸಲ್ಲಿ 5 ಜನ ತನ್ನ ಹಳೆಯ ಶಿಷ್ಯಂದಿರು ಅಥವಾ ಸ್ನೇಹಿತರಿಗೆ ಕೊಟ್ಟಂಥದ್ರಲ್ಲಿ ಇದನ್ನು ಹೇಳ್ತಾರೆ. ಇದನ್ನ ಜಗತ್ತಿಗೆ ಸಾರಿ ಅಂತಕ್ಕಂಥದ್ದು ನೋಡಿ. ನಾವು ಪ್ರಕೃತಿ ಹೇಗೆ ಇದೆ ಅಂತ ಹೇಳಿದ್ರೆ, ಒಂದು ಉಗಮ ಒಂದು ಸಣ್ಣ ಪ್ರಮಾಣದಲ್ಲಿದೆ, ಒಂದು ನದಿ ಆಗಿರಲಿ, ಒಂದು ಕೊಳ್ಳ ಆಗಿರಲಿ, ಅದು ಪ್ರವಹಿಸುವ ದಾರಿಯಲ್ಲಿ ಹಲವಾರು ಮೈಲಿಗಳ ಅಂತರವನ್ನು ಅದು ಹೆಚ್ಚು ಮಾಡಿಕೊಳ್ಳುತ್ತೆ. ಹಾಗಾಗಿ